ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಸಿಂಚು ವ್ಲಾಗ್ಸ್. ಈ ವ್ಲಾಗು ನಮ್ಮ ಅಕ್ಕನ ಮದುವೆ ವ್ಲಾಗ್ ಆಗಿರುತ್ತೆ. ನಾನು ಇಂಟ್ರೋ ಕಡೆದು ಮರ್ತೋದೆ ಗೈಸ್. ವಾಯ್ಸ್ ಕೇಳಿದ್ರೆ ನನಗೆ ಇಲ್ಲ ಗೊತ್ತಿಲ್ಲ. ಇನ್ನು ವಿಡಿಯೋದಲ್ಲಿ ಹೆಂಗಾಗುತ್ತೆ ನಿಧಾನಕ್ಕೆ ಮೈಕ್ ಇತ್ತು ಅಕ್ಕೀರ್ದು ತರ ಬಿಡ್ಲಿಲ್ಲ ಆಗುತ್ತೆ ಅಂತ ಏನ್ ಹೇಳ್ರಿ ಸ್ಲಿಪ್ಪರ್ಸ್ ಯಾರೋ ಎತ್ಕೊಂಡೋಗಿದ್ದಾರೆ. ನಿಮ್ ರಿಲೇಟಿವ್ಸ್ ಯಾವ್ದು ವೈಟಾ ಎತ್ಕೊಂಡೋಗಿರೋದು ನಿಮ್ ಸ್ಲಿಪ್ಪರ್ಸ್. ಯಾವಾಗ ಚೆನ್ನಾಗಿದೆ ಅಂತ ಎತ್ಕೊಂಡೋಗಿದ್ದಾರೆ. ಪ್ರೀ ವೆಡ್ಡಿಂಗ್ ಬಂದಾಗ್ಲಾ ಅವ್ರ ಸ್ಲಿಪ್ಪರ್ ಕಳ್ದೋಗಿದೆ ಅಂತ ಸಿಕ್ಕದೆ ಪಕ್ಕ ಪೋಟರ್ ಮಾಡ್ತೀನಿ. ನಾನು ವ್ಲಾಗ್ ಹಾಕ್ತಿದ್ದೀನಿ. ಹಲೋ, ಥ್ಯಾಂಕ್ ಯು ಸೋ ಮಚ್ ಗೈಸ್ ಬಂದಿದ್ದಕ್ಕೆ. ಒಂದು ಫೋಟೋ ತೆಗೆಸ್ಕೊಂಡಿದ್ದ ನಮ್ಮ ಅಕ್ಕನ ಹತ್ರ. ಅಲ್ಲಿ ಸ್ಟೇಜಲ್ಲಿ ಜಾಸ್ತಿ ಜನ ಇದ್ದಾರೆ. ಓಕೆ ಓಕೆ, ನಾವಿಲ್ಲಿ ತೆಗೆಸ್ಕೊಂಡ್ವಲ್ಲ. ಓಕೆ, ಅದೇ ಥ್ಯಾಂಕ್ಸ್ ಕಣ ಬಂದಿದ್ದಕ್ಕೆ. ಪೇಷನ್ಸ್ ಇಂದ ಕಾದಿರೋದು. ಹೇಗಿದೆ ಕಾಲೇಜ್ ಲೈಫ್ ಹೇಗಿದೆ? ಓ ಕೆಲಸ ಇವ್ರದ್ದು ಕಾಲೇಜು, ನಂದು ಕೆಲಸ. ಅದಲ್ಲ ಫಸ್ಟ್ ಹೇಳಿದ್ರೆ ನೀನೇ ತಾನೇ ಸಿಂಚು, ನನ್ನ ಫ್ಯಾನ್ ಗೈಸ್. ಫ್ಯಾನ್ ಇವ್ರಿಗೊಂದು ಟಿಕ್ಟಾಕ್ ರೀಲ್ಸ್ ಮಾಡ್ಕೊಂಡು ಕೊಡ್ಬೇಕಂತೆ ನಾನು. ಇವ್ರು 3 ಜನ ಇವಾಗ ಫುಲ್ ಫ್ಯಾನ್ಸ್ ಅಪ್ಪ ನನಗೆ. ನೀನೇ ಸಿಂಚು ರೀಲ್ಸ್ ಮಾಡೋದು? ನಾನು ಹಾಕ್ತೀನಿ. ಹೌದು, ನಾನೇ. ಸರಿ ಚೆನ್ನಾಗಿ ಮಾಡಿ. ಆಟೋಗ್ರಾಫು, ಸೆಲ್ಫಿ ಎಲ್ಲ ಹೇಳ್ಬೇಕು. ಹಂಗ ಗೊತ್ತಿದೆ ಅಷ್ಟೇ ಗೈಸ್, ಸಾಕು ಗೈಸ್, ಅಷ್ಟೇ ಗೈಸ್. ನನ್ನ ಔಟ್ಫಿಟ್ ಪಟ್ ಅಂತ ಐತೆ, ಏನು ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ನಮ್ಮ ಬಾಬಾ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅವರಿಗೆ ಏನೋ ಸ್ವಲ್ಪ ಕಾಟ ಕೊಡ್ತಾಯಿದ್ರು. ಅದೇನೇನೋ ಕಿತಾಪತಿ ಕೆಲಸ ಎಲ್ಲ ಮಾಡ್ತಾಯಿದ್ರು. ನನಗಂತೂ ವ್ಲಾಗ್ ಮಾಡೋದು ಹೇಗೆ ಅಂತಲೇ ಗೊತ್ತಾಗಲಿಲ್ಲ. ಆ ಥರ ಇತ್ತು. ಅಲ್ಲೋಗೋದ ಇಲ್ಲಿ ಬಂದರೆ ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಅವ್ರದ್ದು ಫೋಟೋ ಶೂಟ್ ನಡೀತಿತ್ತು. ಅವ್ರದ್ದೇ ಇಲ್ಲಿ ಒಂದು ಸ್ವಲ್ಪ ಪ್ರೀ ವೆಡ್ಡಿಂಗ್ ಶೂಟ್ ಥರ ನಡೆದೋಯ್ತು. ನಾನು ಈ ವ್ಲಾಗ್ನ ಅವತ್ತಿನ ನೆಕ್ಸ್ಟ್ ಡೇನೇ ಎಡಿಟ್ ಮಾಡಿ ಹಾಕೋಣ ಅಂತ ಇದ್ದೆ. ಆದರೆ ನಾಳೆಗೆ 1 ಮಂತ್ ಆಗುತ್ತೆ. ಇವಾಗ ಎಡಿಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದು ಕನ್ಸಿಸ್ಟೆನ್ಸಿಯಾಗಿ ಒಂದು ವ್ಲಾಗ್ ಅಂತ ಮಾಡಿಲ್ವಲ್ಲ, ಸೊ ಅದಕ್ಕೆ ಎಡಿಟ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಸೊ ದಟ್ಸ್ ದ ರೀಸನ್ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೈಟ್ ರಿಸೆಪ್ಷನ್ನಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿದ್ದೆ 3 ಅಥವಾ 4 ಅಷ್ಟೇ. ಅದಕ್ಕಿಂತ ಜಾಸ್ತಿ ವೀಡಿಯೋನೇ ಮಾಡ್ಕೊಂಡಿಲ್ಲ. ಮಾರ್ನಿಂಗ್ ಶಾಸ್ತ್ರಗಳ ವೀಡಿಯೋ ಇದೆ. ಈ ಶಾಸ್ತ್ರಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಮ್ಮ ಅಕ್ಕ ಇದ್ದಿದ್ದೆ ಚೆನ್ನಾಗಿರ್ತಿತ್ತು. ಆದರೆ ಅವಳು ಅವ್ರ ಗಂಡನ ಮನೇಲಿ ಇದ್ದಾಳೆ. ಇವಾಗ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕು ಅಂತ ಅವ್ರ ಮನೆಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ನಾನೇ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಇದು ಹುಡುಗನ್ನ ತೀರ್ಥಯಾತ್ರೆಗೆ ಕಳಿಸೋಕ್ಕಿಂತ ಮುಂಚೆ ಮಾಡೋ ಶಾಸ್ತ್ರಗಳಾಗಿರುತ್ತೆ. ಅವ್ರ ಕಡೆ ಇರೋರಿಗೆಲ್ಲ ಒಂದು ಕಿವಿಗೆ ಹಪ್ಪಳ, ಎಲೆ ಮತ್ತು ಏನೇನೋ ಕುಡಿಸ್ತಾರೆ. ಇದು ಹುಡುಗನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕಾಶಿ ಯಾತ್ರೆಗೆ ಹೋಗಬೇಕು ಅಂತ ಕರ್ಕೊಂಡು ಬಂದಿರ್ತಾರಲ್ಲ, ಅದು ನಾನು ಹಿಂದೆ ಸ್ವಲ್ಪ ತೀರ್ಥಯಾತ್ರೆ ಅಂತ ಮೆನ್ಷನ್ ಮಾಡಿದ್ದೀನಿ. ಸಾರಿ, ನಾನು ಅದನ್ನು ಅಬ್ಸರ್ವೇ ಮಾಡಿಲ್ಲ. ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಬರ್ತಾರಲ್ಲ ಆಚೆಗೆ, ಅವಾಗೇನೇನೋ ಶಾಸ್ತ್ರಗಳು ಪೂಜೆಗಳೆಲ್ಲ ಮಾಡ್ತಾರೆ. ಆವಾಗ ಅವರ ಕಿವಿಗೆ ಒಂದು ಈ ಥರ ಹಪ್ಪಳ, ಒಂದು ಎಲೆ ಈ ಥರ ಎಲ್ಲ ಹಾಕಿ ಕರ್ಕೊಂಡು ಹೋಗೋದು. ನಾವಿಲ್ಲಿ ನಮ್ಮ ಮಾಮನ್ನ ಕೇಳ್ತಿದ್ದೋ ಏನಕ್ಕೆ ಶಾಸ್ತ್ರ ಮಾಡ್ತಾರೆ ಅಂತ. ಅವ್ರಿಗೂ ಗೊತ್ತಿಲ್ಲ. ಇದು ಶಾಸ್ತ್ರ ಅಷ್ಟೇ, ಸುಮ್ಮನೆ ನೋಡಿ ಅನ್ನೋ ಥರ ಹೇಳ್ತಿದ್ರು. ಈ ಶಾಸ್ತ್ರನೆಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ಮಾಡಿಕೊಂಡು ಚೌಟ್ರಿ ಒಳಗಡೆ ಮತ್ತೆ ಕರ್ಕೊಂಡು ಹೋಗ್ತಾರೆ. ಇನ್ನು ಒಳಗಡೆ ಹೋದ್ಮೇಲೆ ಅವ್ರದ್ದು ಮುಹೂರ್ತ ಅಂದರೆ ತಾಳಿ ಕಟ್ಟೋ ಟೈಮಲ್ಲಿ ನಮಗಂತೂ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ನಮ್ಮ ಅಕ್ಕನ ಜೊತೆ ಇದ್ವಲ್ಲ, ವೀಡಿಯೋ ಮಾಡೋಕ್ಕಾಗಿಲ್ಲ. ಗೈಸ್, ಅಂತೂ ಇಂತೂ ಫೈನಲಿ ಎಲ್ಲ ಮುಗೀತು. ನಾನು ಹೀಗೆ ರೆಡಿಯಾಗಿದ್ದೆ. ಆ್ಯಂಡ್ ಇವಾಗ ಊಟಕ್ಕೆ ಬಂದಿದ್ದೀವಿ. ತುಂಬ ಹೊಟ್ಟೆ ಹಚ್ಕೊಂಡು ಬೆಳಗ್ಗೆ ಎಲ್ಲ ಉಪವಾಸ ಮಾಡಿ ಇವಾಗ ಊಟಕ್ಕೆ ಬಂದಿದ್ದೀವಿ. ಅಷ್ಟೇ ಗೈಸ್. ನನ್ನ ಕೈಯಲ್ಲಿ ಮಾಡೋಕ್ಕಾಗಿದ್ದೆ ಇಷ್ಟು. ಮತ್ತೆ ಹೋಗುತ್ತೆ ವೀಡಿಯೋ ಮಾಡಬೇಕು ಅನ್ನೋದು. ವೀಡಿಯೋ ಮಾಡ್ಕೊಂಡಿದ್ರೆ ಬೇರೆ ಕಡೆ ನೋಡೋಕ್ಕಾಗಲ್ಲ, ಬೇರೆ ಕಡೆ ನೋಡ್ಕೊಂಡಿದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ. ಈ ಥರ ಆಗಿತ್ತು. ಸೊ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ನೋಡಿಬಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಅಲ್ಲ ಬಾಯ್ ಇನ್ನೂ ಲೇಟಾಗಿ ಹೇಳ್ತೀನಿ ಮೋಸ್ಟ್ಲಿ. ಬಾಯ್ ಮಾಡಿಬಿಟ್ರಿ. ಪರವಾಗಿಲ್ಲ. ಸರಿ ಆಯಿತು. ಹಾಂ.
ಇದೆಲ್ಲ ತಾಳಿ ಕಟ್ಟಾದ್ಮೇಲೆ ಮಾಡೋ ಶಾಸ್ತ್ರ. ತಾಳಿ ಕಟ್ಟಾಗಿದ ತಕ್ಷಣವೇ ನಾನು ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಟ್ಟೆ. ಆಮೇಲೆ ಆರಾಮಾಗೆ ಇದನ್ನೆಲ್ಲ ನೋಡ್ಬೋದು ಅಂತ ಹೇಳ್ಬಿಟ್ಟು ಅದಾದಮೇಲೆ ಎಲ್ಲನೂ ಮುಗಿಸ್ಕೊಂಡು ಲಾಸ್ಟ್ ಸ್ಟೇಜ್ ನಕ್ಷತ್ರ ತೋರ್ಸೋಕ್ಕೆ ಬರ್ತಾರೆ. ಅಶ್ವಿನಿ ನಕ್ಷತ್ರ ಐ ಥಿಂಕ್ ಸೊ, ನನಗೆ ಗೊತ್ತಿಲ್ಲ ಪ್ರಾಪರಾಗಿ. ಅದು ತೋರ್ಸೋಕ್ಕೆ ಬರ್ತಾರೆ. ಅದನ್ನು ಮುಗೀತು. ಪರವಾಗಿಲ್ಲ. ಇದು ಲಾಸ್ಟ್ ಸ್ಟೇಜ್ ಆಫ್ ಶಾಸ್ತ್ರಾಸ್ ಇರುತ್ತೆ ಅವಳು ಹೋಗೋಕ್ಕಿಂತ ಮುಂಚೆ. ಸೊ ಈ ಮಟ್ಕೆನ ಎತ್ಕೊಳ್ಬೇಕು ಅಂತ ಇರುತ್ತೆ. ಆವಾಗ ಹುಡುಗಿ ಅದನ್ನು ಎತ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಅದು ಹೆಂಗೆಂಗೋ ಫೋರ್ಸ್ಫುಲಿಯಾಗಿ ಎತ್ಕೊಳ್ತಾರೆ. ಆಮೇಲೆ ಲೇಟ್ ಆಗೈತೆ ಬಿಡಿ, ಇದೆಲ್ಲ ಆಟ ಆಡೋದು ಬೇಡ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ಬಿಟ್ರು. ಅದಕ್ಕೆ ಹಂಗೆ ಬಿಟ್ಬಿಟ್ರು ಅಷ್ಟೇ. ಇದೆಲ್ಲ ಆದಮೇಲೆ ನೆಕ್ಸ್ಟು ಎಲ್ಲ ದೊಡ್ಡವ್ರ ಕಾಲಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಅಳೋದು ಕರೆಯೋದು ಎಲ್ಲ ಇರುತ್ತೆ ಅಲ್ವಾ. ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಮ್ಮ ಮಗನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹುಡುಗಿನ ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟು ಬೈ ಬೈ ಟಾಟಾ ಸಿ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಅಷ್ಟೇ. ಇಲ್ಲಿ ಕ್ಯಾಮ್ರಾ ಅಣ್ಣ ಹೇಳ್ತಾಯಿದ್ರು ಇದೆಲ್ಲ ಇವತ್ತು ಒಂದು ದಿನ ಅಷ್ಟೇ, ನಾಟಕಕ್ಕೋಸ್ಕರ ಮಾಡ್ತಾರೆ ಅಷ್ಟೇ, ರಿಯಲಾಗಿ ಡೈಲಿ ಲೈಫಲ್ಲಿ ಮಾಡಲ್ಲ ಅಂತ ಜೋಕ್ ಮಾಡ್ತಾಯಿದ್ರು. ಆ್ಯಂಡ್ ಇದೆಲ್ಲ ಆದಮೇಲೆ ಅಕ್ಕ ಜೊತೆ ಅಡ್ಲೆ ತಂಗಿಯಾಗಿ ನಾವೇ ಹೋಗಿದ್ವಿ. ಅವ್ರ ಮನೇಲಿ ಹೇಗೆ ವೆಲ್ಕಮ್ ಮಾಡಿಕೊಂಡ್ರು ಹೀಗಿದೆ. ಎಲ್ಲರಿಗೂ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಎಲ್ಲರಿಗೂ ಫಸ್ಟ್ ಟೈಮೇ ಆಗಿರುತ್ತೆ. ಅದಕ್ಕೆ ಅವಳಿಗೂ ಸ್ವಲ್ಪ ಭಯ ಇತ್ತು. ಸ್ವಲ್ಪ ಭಯ ಪಟ್ಕೊಂಡು ಸೇರನ್ನು ಓದ್ಲು ಫೈನಲಿ. ನಮ್ಮ ಅಕ್ಕಗೆ ಮದುವೆ ಟೈಮಲ್ಲಿ ಈ ಲೈನ್ಸ್ನ ನಾನು ಹೇಳೋಕ್ಕಾಗಿಲ್ಲ, ಅದಕ್ಕೆ ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ. ಅವಳು ಇಲ್ಲಿಂದ ಚಿಕ್ಕ ವಯಸ್ಸಿಂದ ಬೆಳ್ಕೊಂಡು ಬಂದು ಇವಾಗ ಬೇರೆ ಮನೆಗೆ ಹೋಗ್ತಿದ್ದಾಳೆ. ಸೊ ಆ ಮನೆಯಲ್ಲಿ ಚೆನ್ನಾಗಿರು, ಹ್ಯಾಪಿಯಾಗಿರು. ಇಬ್ಬರಿಗೂ ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಲೈಫ್. ಸ್ಟೇ ಹ್ಯಾಪಿ. ನಿಮ್ಮ ಅಪ್ಕಮಿಂಗ್ ಡೇಸ್ ತುಂಬ ಬ್ರೈಟಾಗಿರಲಿ. ಇವಾಗ ಎಷ್ಟಿದ್ದೀರಾ ಅದಕ್ಕಿಂತ ಜಾಸ್ತಿ ಚೆನ್ನಾಗಿರಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಫಂಕ್ಷನ್ ಬಿಗ್ ರೂಟ ಇರುತ್ತೆ. ಬಿಗ್ ರೂಟದಲ್ಲಂತೂ ನಾನು ವೀಡಿಯೋನೇ ಮಾಡಿಲ್ಲ. ಇದು ಒಂದೇ ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿರೋದು. ಅದು ಯಾಕೆ ಅಂತ ಮಾತ್ರ ನನಗೆ ಗೊತ್ತೇ ಇಲ್ಲ. ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ನಾನು ಮಾಡಲಿಲ್ಲ. ಫ್ರೀಯಾಗಿರಬೇಕು ಓಡಾಡಿಕೊಂಡು ಅಂತ ನಾನು ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಅಲ್ಲಿಂದ ಮನೆಗೆ ಹೋದ್ಮೇಲೆ ಈ ಥರ ಇತ್ತು ಫನ್ ನಮ್ಮ ಮಾಮ ಜೊತೆ. ಹಂಗೆಲ್ಲ ಮಾಡೋದು ಬೇಡ. ಆಮೇಲೆ ನಮ್ಮ ದೊಡವ ನಮ್ಮ ಚಂದು ಬಂದು ಏನು ಮಾಡ್ತದೆ ಮಾಮ ಅಂತ ಕೇಳಿದ್ದು. ಕಣ್ಣಿಗೆ ಆನೆ ಬಿದ್ದಿತ್ತು ತೆಗಿತಾ ಇದ್ದೀನಿ ಅಂದೆ. ನಮ್ಮ ದೊಡವ ಏನು ತೆಗಿ ಅಂತ, ಕಣ್ಣಿಗೆ ಆನೆ ಬಿದ್ದಿತ್ತಂತೆ. ಆನೆ ಬಿದ್ದಿತ್ತಂತ ಯಾವ ಬಿದ್ದಿತ್ತಂತೆ ಚಂದು ಕೇಳ್ತಿ ಏನ್ ಮಾಡ್ತಾರೆ ಮಮ್ಮ ಅಂತ. ಆನೆ ಬಿದ್ದಿದ್ ಕಣ ತೆಗಿತಾ ಇದೀನಿ ಅಂದ್ರೆ ದೊಡವ ಯಾವ ಬಿದ್ದಿತ್ತದಕ್ಕೆ ಆನೆ ಅಂತ ಕೇಳ್ತದ್ದು. ಅರ್ಥ ಆಯ್ತಾ ಕಾಮಿಡಿ? ಆನೆ ಬಿದ್ದಿತ್ತಂತೆ ಕಣ್ಣಿಗೆ. ಅಯ್ಯೋ ಕೂದಲು ಬೇರೆ ಇಲ್ಲ ಚೆನ್ನಾಗಿ ಕಾಣಕಲ್ಲ, ಅವಳೆ ಬಿಡ್ಬಿಡ್ತಾರೆ. ಇನ್ಯಾ ಜೋಕ್ಗಳವೆ ಅಷ್ಟೇ ಸಿಗುತ್ತೆ ನಮ್ಗೆ. ಏಕೆ ನೀವು ಸಿಲ್ಲಿ ಲಲ್ಲಿ ಜ್ಞಾನೇಶ ಇವ್ರು ಡಾಕ್ಟ್ರು ಅಂತ ಹೆಸರಿಕೊಂಡಿದ್ದೀವಿ. ಇವ್ರು ಡಾಕ್ಟ್ರು, ಅವ್ರು ಲಲಿತಾಂಬ, ನಮ್ಮ ಅಕ್ಕ ಲಲಿತಾಂಬ. ಆಮೇಲೆ ಇದು ಇವರು ಎರೆಹುಳ ಅಲ್ಲ, ಲಲಿತ್ ಎರೆಹುಳ ಅಡಿಗೆ ಭಟ್ರು NML. ನಮ್ಗೆ ಗೊತ್ತೇ ಇಲ್ಲ. ಸಿಲ್ಲಿ ಏನು ಒಗ್ಗಟ್ಟು ಹೇಳ್ತೀರಾ? ಅದಕ್ಕೊಂದು ಆನ್ಸರ್ ಅಲ್ವಾ? ಅವ್ರು ಫುಲ್ ಎನರ್ಜೆಟಿಕ್. ಒಗ್ಗಟ್ಟು ಹೇಳ್ತಾರಂತ ಆನ್ಸರ್ ಮಾಡಿ ನೀವು. ಓಕೆ. ಸೊಳ್ಳೆ ನಮಗೆ ಕಡಿದ್ರೆ ನಾವು ಕೆರ್ಕತ್ತೀವಿ. ನಾವು ಸೊಳ್ಳೆ ಕಡಿದ್ರೆ ಏನಾಗುತ್ತೆ? ಸಾರಿ, ಅದು ಕೆರ್ಕತ್ತದೆ. ಅದೇನ್ ಕೆರ್ಕತ್ತದೆ? ಅದ್ ಕಡೆ ನಾವು ಕೆರ್ಕೊಂಡಾಗ ನಾವು ಕಡೆ ಅಲ್ಲಿ ಕೆರ್ಕೊಳಕವ. ಸೊಳ್ಳೆ ಕೆರ್ಕೊಳಕವ, ನಾ ಕೆರ್ಕೊಳಕವ. ಆನೆನೂ ಇರುವೆನೂ ಇಡೇಟ್ ಆಡ್ತಾ ಇರ್ತದೆ. ಅದರಲ್ಲಿ ಆನೆ ಮಾಡುತ್ತೆ, ಇರುವೆ ಮಾಡುತ್ತೆ, ದೇವಸ್ಥಾನದಲ್ಲಿ ಹೋಗಿ ಉಳ್ಕೊಂಡ್ಬಿಡುತ್ತೆ. ಆನೆಗೆ ಹೆಂಗೆ ಗೊತ್ತಾಗುತ್ತೆ ಇರುವೆ ದೇವಸ್ಥಾನದಲ್ಲಿ ಐತೆ ಅಂತ? ಅದು ಎಲ್ಲ ಸಾಲ್ಗಳು ಆನೆ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ. ಇರುವೆ ಆಚೆ ಚಪ್ಪಿ ಬಿಟ್ಟೋಗಿರುತ್ತೆ ದೇವಸ್ಥಾನದಲ್ಲಿ ಹೋಗ್ಬೇಕಾದ್ರೆ. ಅದೇ ಕಾಮಿಡಿ, ಅದೇ ನಿಮ್ ಕಡೆ ಹಾಕಲ್ಲ, ನಮ್ಮೂರಲ್ಲಿ ಹಾಕ್ತವೆ. ಇದು ಒಂದು ಲಾಜಿಕ್.
ಗೈಸ್ ಇವ್ರೂರಲ್ಲಿ ಇದು ಯಾರಾದ್ರೂ ಗೈಸ್ ಇವ್ರೂರಲ್ಲಿ ಇರುವೆ ಎಲ್ಲ ಚಪ್ಪಲಿ ಹಾಕೊಳ್ಳುತ್ತಂತೆ. ಹೌದು, ಹೌದು. ನಿಮ್ಮೂರಲ್ಲಿ ಚಪ್ಪಲಿ ಹಾಕೊಳ್ಳುತ್ತೆ ಇರುವೆ? ನಮ್ಮೂರಲ್ಲಿ ಲೇಡೀಸ್ ಚಿಪ್ಪರ್ ಹಾಕತ್ತವೆ, ಜೆಂಟ್ಸ್ ಜೆಂಟ್ಸ್ ಚಿಪ್ಪರ್ ಹಾಕತ್ತವೆ. ನೀವು ಇರುವೆನ ಜೆಂಟ್ಸ್ ಲೇಡೀಸ್ ಅಂತ ಹೆಂಗೆ ಕಂಡುಹಿಡಿತೀರಾ? ಸ್ಲಿಪ್ಪರ್ ಕೇಳ್ತಾವಲ್ಲ ಮುಂದೆ ಅವು ಲೇಡೀಸ್ ಸ್ಲಿಪ್ಪರ್ ಕೊಡಿಂದ ಲೇಡೀಸ್, ಜೆಂಟ್ಸ್ ಸ್ಲಿಪ್ಪರ್ ಕೊಡಿಂದ ಜೆಂಟ್ಸ್ ಅವು. ಇವಾಗ ನಾವ್ ನೋಡಿ ಇಲ್ಲಿ ನಮಗೆ ಹುಡುಗರು ಚಪ್ಪಲಿ ಹಾಕೊಳಕ್ ಇಷ್ಟ, ಸೊ ನಾವು ಹುಡುಗರು ಚಪ್ಪಲಿ ಕೇಳ್ತೀವಿ. ಅವಾಗ ಹೆಂಗ್ ಡಿಫ್ರೆನ್ಸಿಯೇಷನ್ ಆಯ್ತು ಬಂದಿದ್ರೆ ಇರ್ಬೆ ಹಾಕೊಂಡು ಹೋಗ್ಬೇಕಲ್ಲ. ಅವಕ್ಕೆ ಡ್ರೆಸ್ ಟೈಲರ್ ಇರ್ತಾರೆ ಕಣಮ್ಮ, ಇವಳು ಅವ್ರ ಕಡೆ ಅವರೇ ಅವಕ್ಕೆ ಟೈಲರ್ ಇರ್ತಾರೆ, ಅಂದ್ರೆ ಸಖತ್ ಕಾಮಿಡಿ ಮಾಡ್ತೀರಾ. ಅವಕ್ಕೂ ಟೈಲರ್ ಇರ್ತಾರೆ. ಇವ್ರಿಗೆ ಹೇಳಿ ಇಲ್ಲಿ, ಗಣೇಶ್ ಅವರು ತುಂಬಾ ಇವ್ರಿಗೆ ಹೇಳಿ, ನಾನು ಹೇಳ್ಕೊಡ್ತೀನಿ ಮಮ್ಮ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗಣೇಶ್ ಚೆನ್ನಾಗಿ ಮಾತಾಡ್ತಾರೆ ಇವರು ಡಾಕ್ಟ್ರಿಗೆ. ಜಾಡೇಶಂಗೂ ಹೇಳ್ರಿ. ತೊಪ್ಪೈ ಡಾಕ್ಟ್ರೇ, ತೊಪ್ಪೈ ಡಾಕ್ಟ್ರೇ, ತೊಪ್ಪೈ ಡಾಕ್ಟ್ರೇ. ಪಾಪನ್ ತಾತ ಹೋಯ್ತು, ಅದಕ್ಕೆ ಇವ್ರು ಬಂದವ್ರೆ ಕಾಮಿಡಿಗೆ. ನಮ್ಮಪ್ಪನ ಮಾಡದ ಸೇಮ್ ವಾಯ್ಸ್ ಎಲ್ಲ ಹಿಂಗೇನೆ. ನಮ್ಮಪ್ಪಂದು ಆಂಟಿ ಇನ್ನೊಬ್ರು ಬಂದ್ರು ನೈಟಿ ಹಾಕೊಂಡು. ಲಲಿತಾಂಬ ಅವರು ನೀವರು, ಲಲಿತಾಂಬ ಅವ್ರು ಇವರು. ನಾನೇ. ಸೊ ಇವಾಗ ವ್ಲಾಗ್ ನ ನೀವು ಎಂಡ್ ಮಾಡ್ಬಿಡಿ. ನೀವು ಹೋಗ್ತೀರಾ ಅಲ್ವಾ, ಆಮೇಲೆ ದೊಡ್ಡಪ್ಪ ಅವರೆಲ್ಲ ಬಂದ್ರೆ ಮಾತಾಡಕ್ ಆಗಲ್ಲ ನೀವು ಈ ತರ. ಇಲ್ಲ ಮಾತಾಡ್ತೀನಿ ಬಂದ್ರೆ ಮಾತಾಡಕ್ಕೆ. ಪಾಪ ನಮ್ಮ ಅಣ್ಣಗೋಸ್ಕರ ಬಂದಿದ್ದ ನಾನು, ನಮ್ಮ ಮನೆ ಬರಕ ಹೋಗಿದ್ದೆ ನಾನು. ಹಾ ಸರಿ ಹೇಳ್ಬಿಡಿ. ನಮ್ಮ ಸಿಂಚು, ಕೀರ್ತಿ ಸಿಂಚು ಬ್ಲಾಗ್ಸ್ಗೆ ಹೇಳ್ರಿ. ಏನು ನಾನು ಹೇಳ್ಕೊಟ್ಟಿದ್ದೆ. ಕೀರ್ತಿ ಸಿಂಚು ಬ್ಲಾಗ್ಸ್ಗೆ ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಾವ್ ಮಾಡಿ, ಶೇರ್ ಮಾಡಿ, ಚಟಾಕ್ ಮಾಡಿ. ಮತ್ತೆ ಇಲ್ಲಿ ನೋಡಿ, ನಾನ್ ಮಾಡಿದ ಕಾಮಿಡಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನನ್ನು ಫಾಲೋ ಮಾಡ್ಬೇಕು. ನಾನು ಮಾಡೋ ಕಾಮಿಡಿ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಎಲ್ಲಿರ್ತೀನೋ ಬಂದು ನಮ್ಮ ಫಾಲೋ ಮಾಡಿ. ಎಲ್ಲ ಫ್ಯಾನ್ಸ್ ಅಪ್ಪ ಇವ್ರಿಗಿನ್ನ. ಫಾಲೋ ಮಾಡಿ. ಮತ್ತೆ ಇವಾಗ ನಮ್ಮ ಮಾಮನ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಅವರು ಶೆಫ್ ಆಯ್ತಾ. ನಿಮ್ ಮನೇಲಿ ಏನಾದ್ರು ಫಂಕ್ಷನ್ ಮಾಡಿದ್ರೆ ನನ್ನ ಕಡೆಯಿಂದ 10% ಆಫ್ ಕೊಡ್ತಾರಂತೆ ನಿಮ್ಗೆ. ಅಷ್ಟೇ ಗೈಸ್, ಇವರು ಶೆಫ್. ನಿಮ್ಗೇನಾದ್ರೂ ಫ್ಲಾಟ್ ಡೆಕೋರೇಷನ್ ಎಲ್ಲ 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 ಥರದ್ದು ಸಖತ್ತಾಗಿ ಮಾಡ್ತಾರೆ. ಸೊ ಕಾಂಟ್ಯಾಕ್ಟ್ ಮಾಡಿ. ಫೋನ್ ನಂಬರ್ ಕೊಟ್ಬಿಡ್ತೀನಿ. ಆಮೇಲೆ ಮೆಸೇಜ್ ಹಾಕ್ರಿ, ಮೆಸೇಜ್ ಹಾಕ್ರಿ. ನಾನು ನಮ್ಮ ಮಾಮನ ಫೋನ್ ನಂಬರ್ ಎಲ್ಲ ಕೊಡೋದಪ್ಪ. ಆಮೇಲೆ ಗರ್ಲ್ಸ್ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆದರೆ ನಮ್ಮ ಅತ್ತೆ ನನಗೆ ಬೈತಾರೆ. ನನ್ನ ನೋಡಿ ಸೊ ಗಾಯ್ಸ್, ನಾನು ವಿಡಿಯೋನ ಎಂಡ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ, ಮತ್ತೆ ಸೆಕೆಂಡ್ ವಿಡಿಯೋನ ಕಂಟಿನ್ಯೂ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಫಸ್ಟ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಹೀಗೇನೆ ಸೆಕೆಂಡ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಸೆಕೆಂಡ್ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಇರುತ್ತೆ, ಇಲ್ಲೆಲ್ಲರೂ ನೋಡ್ತಾರೆ ನನಗೆ ಮಾತಾಡೋಕ್ಕೆ ಬರ್ತಿಲ್ಲ ಅಂತ ಮಾತಾಡ್ತಾ ಇದ್ದೀನಿ. ನನ್ನ ವಾಯ್ಸ್ ಕ್ಲಿಯರ್ ಇಲ್ಲ ಅಂತ ಅಂದ್ರೆ ಕ್ಲಿಯರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಣ್ಣ, ನಾನು ಬರ್ತೀನಿ.